ಕೃಷ್ಣ ಬಿಡು, ಕೃಷ್ಣ ನಿಹಾರಿಕಾ ಬಿಡು, ಬಿಡು ನಿಹಾರಿಕಾ ಕೃಷ್ಣ ಬಿಡು, ಅಯ್ಯೋ ಬಿಡು ನಿಹಾರಿಕಾ ಕೃಷ್ಣ ಬಿಡು, ನಿಹಾರಿಕಾ 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 ಅಯ್ಯೋ ನಿಹಾ ನಿಹಾ ನಾನ್ ನಿಹಾರಿಕಾ ಅಲ್ಲ ಕಣೋ, ನಾನು ನಿನ್ನ ಭಾವ. ಬಾವಾ ಶೋಭನದ್ ರೂಮಿಗೆ ನೀನ್ ಯಾಕೆ ಬಂದಿದ್ಯಾ? ನಿನ್ನೂ ನೀನಿನ್ನೂ ಶೋಭನದ ರೂಮ್ಗೆ ಹೋಗಿಲ್ಲ ಕಣೋ. ಅಯ್ಯೋ ಹೌದು, ಇನ್ನೂ ಹೋಗಿಲ್ಲ. ಚಿಚಿ, ನಿನ್ನ ಹತ್ರ ಇಂಥ ಕಲೆ ಕೂಡ ಇದೆಯಾ? ಬಾಬಾ ಸಾರಿ ಬಾಬಾ, ನನ್ನ ಹೆಂಡತಿ ಅನ್ಕೊಂಡ್ಬಿಟ್ಟೆ, ತಡಿಯಕ್ಕಾಗದೆ ಡ್ರೀಮಿಗೆ ಹೋಗ್ಬಿಟ್ಟಿದ್ದೆ. ಒಳ್ಳೇದಾಯ್ತು, ನನಗೇನು ಮಾಡಲಿಲ್ಲ. ಇಷ್ಟು ದಿನ ತಾಳ್ಮೆಯಿಂದ ಇದ್ದೆ, ಇನ್ನು ಸ್ವಲ್ಪ ಹೊತ್ತು ಕಾಯಕ್ಕಾಗಲ್ವಾ? ಇನ್ನು ಎಷ್ಟೊತ್ತು ಬಾಬಾ? ಅಷ್ಟರೊಳಗೆ 2 ಪೆಗ್ ಹಾಕ್ತೀಯಾ? ಹಾಲು ಕುಡಿಯೋ ಟೈಮಲ್ಲಿ ಆಲ್ಕೋಹಾಲ್ ಅಂತೀಯಲ್ಲ ಬಾಬಾ. ನೀನೇನೋ ಅವಸರ ಪಡ್ತಿದ್ಯಾ, ನನಗೇನೋ ಅವನಿ ಯಾವಾಗ ಎಂಟ್ರಿ ಕೊಡ್ತಾಳೋ ಅಂತ ಟೆನ್ಷನ್ ಆಗ್ತಾ ಇದೆ. ಬಾಬಾ ಆ ಅವನಿ ಬಂದ್ರು ಕೂಡ ನಮ್ ಶೋಭನ ನಿಲ್ಲಲ್ಲ ಅಂದ್ಮೇಲೆ ನಿಲ್ಲಲ್ಲ. ಅಷ್ಟಕ್ಕೂ ಏನ್ ಕಾರಣ ಅಂತ ಹೇಳಿ ತಡಿತಾಳೆ, ಅವನಿಗೆ ಅಷ್ಟು ಸೀನೇ ಇಲ್ಲ. ಬಾವಾ ಏನು? ಇನ್ನೊಂದ್ಸಲ ಯೋಚನೆ ಮಾಡು ಬಾವಾ. ನಿಹಾರಿಕಾ ಒಳ್ಳೆಯವಳಾಗಿ ಬದಲಾಗೋದಕ್ಕೆ ನಾವು ತುಂಬಾ ಅವಕಾಶ ಕೊಟ್ಟಿದ್ವಿ, ಆದ್ರೂ ಅವಳಲ್ಲಿ ಯಾವ ಬದಲಾವಣೆನೂ ಆಗ್ಲಿಲ್ಲ. ಇಷ್ಟು ಕಾಲ ನಿನಗೆ ನೋವು ಕೊಟ್ಟಿದ್ದ ಆ ನಿಹಾರಿಕಾನ ನೀನ್ ಕ್ಷಮಿಸಿದ್ರು ನಾನ್ ಮಾತ್ರ ಕ್ಷಮಿಸೋದಿಲ್ಲ. ನಿಹಾರಿಕಾ ಜಾತಕನ ಎಲ್ಲರ ಮುಂದೆ ಬಯಲ್ ಮಾಡೇ ಮಾಡ್ತೀನಿ. ಬಾವಾ ನನ್ ಮನ್ಸು ಕೆಟ್ಟಾಗತ್ತೆ ಅಂತ ಹೇಳ್ತಿದೆ. ನಮ್ಮ ಮನೆನ ಹಿಡಿದು ಪೀಡಿಸ್ತಿರೋ ಆ ಕ್ರಿಮಿ ಬಿಟ್ಟು ಹೋಗ್ಬೇಕು ಅಂದ್ರೆ ಇದೇ ಒಳ್ಳೆ ಅವಕಾಶ. ದೇವ್ರೆ ಆ ಗುರುಗಳ ರೂಪದಲ್ಲಿ ನಿಜ ಹೇಳಿಸ್ತಿದ್ದಾನೆ. ಈ ಅವಕಾಶನ ಬಿಟ್ಟು ಆಮೇಲೆ ನಾವು ದೇವ್ರನ್ನ ನಿನ್ಸಿ ಪ್ರಯೋಜನ ಇಲ್ಲ. ನಿನ್ನ ಆವೇಶ ನೋಡ್ತಿದ್ರೆ ನಿನ್ನ ತಡೆಯೋದಕ್ಕಾಗಲ್ಲ ಅಂತ ನನಗನ್ನಿಸ್ತಿದೆ. ನಂದು ಒಂದೇ ವಿನಂತಿ ಬಾವಾ, ಅತ್ತೆಗೆ ಯಾವುದೇ ಅಪಾಯ ಆಗದೆ ಇರೋ ಹಾಗೆ ಹೇಳು ಪ್ಲೀಸ್. ಗೌತಮಿ, ಮುಹೂರ್ತದ ಸಮಯ, ಇನ್ನು ಅಳಿಯಂದ್ರನ ಮಗಳನ್ನ ಕರೆಯೋಣವಾ? ಸರಿ ರೀ. ವಸಂತ, ನಿಹಾರಿಕನ್ ಕರ್ಕೊಂಡ್ ಬನ್ನಿ. ಪೃಥ್ವಿರಾಜು, ಕೃಷ್ಣನ್ ಕರ್ಕೊಂಬ. ನಮ್ಮ ಹುಡುಗ ರೆಡಿ. ಒಳಗ್ ಕಳ್ಸು ಪೃಥ್ವಿರಾಜು. ನಡಿ ಕೃಷ್ಣ. ಮತ್ತೆ ನಿಹಾರಿಕಾ? ಅಯ್ಯೋ ನೀನು ಅವಸರಕ್ಕಿಷ್ಟು. ಮೊದಲು ಹುಡುಗ ಹೋಗ್ಬೇಕು, ಆಮೇಲೆ ಹುಡುಗಿ ಬರಬೇಕು. ಈ ಸೀನ್ ನಾ ತುಂಬಾ ಸಿನಿಮಾದಲ್ಲಿ ನೋಡಿದೀನಿ ಅಂದೆ, ಮತ್ತೆ ಏನು ಗೊತ್ತಿಲ್ದಿರೋ ಹಾಗೆ ಕೇಳ್ತಿದ್ಯಲ್ಲ. ನಡಿ, ನೀನ್ ಹೊರಗಡೆ ಇದ್ರೆ ನನಗೆ ಟೆನ್ಷನ್ನು. ಬಾವಾ ಏನು ನನಗೆ ಆಲ್ ದ ಬೆಸ್ಟ್ ಹೇಳಲ್ವಾ? ನೀನೇನಾದ್ರೂ ವರ್ಲ್ಡ್ ಕಪ್ ತರಕ್ ಹೋಗ್ತಿದ್ಯಾ? ನೀನು ಶೋಭನಕ್ಕೆ ಸ್ವಲ್ಪ ಜೋಶ್ ಬರ್ಬೇಕಲ್ವಾ? ಸರಿ ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬಾಬಾ. ಬಿಡಪ್ಪ, ಹುಡುಗಿನ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡು. ಸರಿ ಬಾಬಾ. ಬಾಬಾ ನಿಹಾರಿಕನ ಬೇಗ ಕಳ್ಸು. ಸರಿ. ಬೇಗ ಹೋಗು, ಬೇಗ ಹೋಗು. ಬಾವಾ ಬಾವಾ ನಿಂತ್ಕೋ ಬಾವಾ, ನಿಂತ್ಕೋ. ಯಾಕೆ ತಡೀತಿದ್ಯಾ ಅವನಿ? ಅತ್ತೆಗೆ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ ಬಾವಾ. ನಾನಂತೂ ಅಮ್ಮನವ್ರ ಮೇಲೆ ಭಾರ ಹಾಕಿದ್ದೀನಿ. ಅಷ್ಟು ದೊಡ್ಡ ನಿಜ ಗೊತ್ತಾದ ಮೇಲೆ ಕೂಡ ನಾವು ಹೇಳಲಿಲ್ಲ ಅಂದ್ರೆ ನಮ್ದೇ ತಪ್ಪಾಗತ್ತೆ. ಬಾವಾ ನೀನು ನನ್ನ ಹಿಂದೆ ಎಳಿಬೇಡ. ಬಾವಾ ಬಾವಾ. ಗಂಡು ಹೆಣ್ಣು ಹಾಲು ನೀರಿನ ಹಾಗೆ ಬೆರಿಬೇಕು ಅನ್ನೋದು
ಇದರ ಅರ್ಥ ಈ ಹಾಲು ಕುಡಿದು ತನ್ನನ್ನು ಬೇಗ ಒಂದು ಮಗುಗೆ ಹಾಲು ಕೊಡೋ ತಾಯಿಯಾಗಿ ಮಾಡು ಅಂತ ಗಂಡನ್ನ ಹೆಂಡತಿ ಕೇಳ್ಕೊತಾಳೆ. ಕಷ್ಟದಲ್ಲಿ ಸುಖದಲ್ಲಿ ಅರ್ಧ ಭಾಗ ಆಗಬೇಕು ಅಂತ ಇಬ್ರು ಅರ್ಧ ಕುಡಿತಾರೆ. ಅರ್ಥ ಆಯ್ತಾ? ನಮ್ದೆಲ್ಲ ಪಪ್ಪಕ್ಕೆ ಹೋಗೋ ಬ್ಯಾಚ್ ವೇದವತಿ. ಈ ಹಳೆ ಕಾಲದ ಆಚಾರಗಳು ನಮ್ಮ ಹತ್ರ ವರ್ಕೌಟ್ ಆಗಲ್ಲ. ಈ ಕಾರ್ಯ ಮುಗಿದ ಮೇಲೆ ನಿನ್ಗಿರತ್ತೆ ನೋಡು ನಿಹಾರಿಕಾ ನಿನ್ನ ಹೇಗೆ ಆಡಿಸ್ತಾಳೆ ಅಂತ. ಏನ್ ನಿಹಾ ಹಾಗೆ ನೋಡ್ತಿದ್ಯಾ? ಏನಿಲ್ಲ ಗೌತಮಿ. ನಾಚಿಕೆ ಪಡ್ತಿದ್ದಾಳೆ, ಕರ್ಕೊಂಡು ಹೋಗಿ. ಈ ರಾತ್ರಿ ಶಿವರಾತ್ರಿ ಜಾಗರಣೆ ಮಾಡಬೇಕು. ಈ ರಾತ್ರಿ ನನ್ನ ಮಾತು ಕೇಳು ಬಾವಾ. ಬಾವಾ, ನಿಂತ್ಕೊಳ್ಳಿ. ಬಾವಾ, ಬ್ರದರ್ ವಾಯ್ಸ್ ಥರ ಇದೆಯಲ್ಲ, ಅಷ್ಟಕ್ಕೂ ಅವನಿಗೆ ಬಂದ್ಲ ಹೇಗೆ? ಕೊನೆ ನಿಮಿಷದಲ್ಲಿ ಎಂಟರ್ ದಿ ಡ್ರ್ಯಾಗನ್ ತರ ಬರ್ತಾಳೆ ಅಂತ ಹೇಳಿದ್ನಲ್ಲ, ಬಂದ್ಬಿಟ್ಲು. ಅವನಿ, ನಿಮಗೆ ಬರಬೇಡಿ ಅಂತ ಹೇಳಿದ್ನಲ್ವಾ, ಮತ್ತೆ ಯಾಕೆ ಬಂದ್ರಿ? ಇನ್ಯಾಕಿರುತ್ತೆ? ಈ ಕಾರ್ಯಕ್ರಮ ನಡೀದೆ ನಿಲ್ಸೋದಕ್ಕೆ ಬಂದಿರ್ತಾರೆ. ಅದು ಹೇಗಾಗುತ್ತೆ? ಅತ್ತೆ ಮನೇಲಿ ಹೇಳಿದಾಗ ಕೋಲೆ ಬಸವಂತರ ತಲೆ ಎಲ್ಲ ಆಡ್ಸಿದ್ರಿ ಅಲ್ವಾ? ಅತ್ತೆ ಮಾತು ಕೂಡ ಬೆಲೆ ಕೊಡದೆ ಇವಾಗ ಇಲ್ಲಿಗೆ ಯಾಕೆ ಬಂದ್ರಿ? ಇವಾಗಿಲ್ಲಿ ಯಾವುದೇ ಜಗಳ ನಡೆಯೋದಕ್ಕೆ ಅವಕಾಶ ಇಲ್ಲ ಶ್ರೀಕರ್. ಮರ್ಯಾದೆಯಾಗಿ ಇಲ್ಲಿಂದ ಹೊರಗಡೆ ಹೋಗಿ. ಈ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಇಲ್ಲಮ್ಮ. ಬಂದ್ರು ಅಂದ್ರೆ ಇದೇ ಮಾತು ಹೇಳ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕೆ ನಡಿಬಾರ್ದು? ಆಗೋದ್ರಿಂದ ನಿಮ್ಗೆ ಬರೋ ಪ್ರಾಬ್ಲಮ್ ಏನು? ನಮ್ಗಲ್ಲ, ಟೋಟಲ್ ಆಗಿ ಕುಟುಂಬಕ್ಕೆ ದೊಡ್ಡ ಪ್ರಾಬ್ಲಮ್. ನಮ್ಮ ಮಗಳು ನಿಮ್ಮ ಮನೇಲಿ ಸಂತೋಷವಾಗಿರೋದು ಅವನಿಗೆ ಇಷ್ಟ ಇಲ್ಲ. ಅದಕ್ಕೆ ಮುಹೂರ್ತದ ಸಮಯದವರೆಗೂ ಗುಳ್ಳೆ ನರಿ ಹಾಗೆ ಇಬ್ರು ಹೊರಗಡೆ ವೆಯ್ಟ್ ಮಾಡಿ ಈ ಟೈಮಲ್ಲಿ ಗಂಡನ ಜೊತೆಗೆ ಕರ್ಕೊಂಡು ಬಂದಿದ್ದಾಳೆ. ನಿಜ ಸುಳ್ಳು ತಿಳ್ಕೊಳ್ದೇನೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ಅಷ್ಟಕ್ಕೂ ನೀವು ಯಾಕೆ ಬಂದ್ರಿ ಅಂತ. ನಿಹಾರಿಕಾ ಕೃಷ್ಣ ಮಾವನ್ ಫಸ್ಟ್ ನೈಟ್ ನಡೆದ್ರೆ ಫ್ಯಾಮಿಲಿಗಾಗೋ ಪ್ರಾಬ್ಲಮ್ ಏನು? ಅಮ್ಮ, ಇವಾಗ ನಾನೊಂದು ನಿಜ ಹೇಳ್ತೀನಿ. ಅದನ್ನ ಕೇಳ್ತಿದ್ದ ಹಾಗೆ ನೀನ್ ನಂಬಲ್ಲ, ಆದ್ರೆ ಅದೇ ನಿಜ. ಏನದು? ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ಕೋತಿದ್ಯಾ? ನಿಹಾರಿಕಾ ಜಾತಕದ ಬಗ್ಗೆ. ನಿಹಾರಿಕಾ ಜಾತಕದ ಬಗ್ಗೆ ನೀವು ಎಷ್ಟು ಸಲ ಮಾತಾಡ್ತಿರೋ? ಮದ್ವೆಗೆ ಮುಂಚೆ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿದ್ರಿ. ಮದ್ವೆಲಿ ಶಿಷ್ಯ ತಂದಿದ್ದ ಲೆಟರ್ನ ಎಲ್ಲರ ಮುಂದೆ ಓದಿದ್ವಿ, ಸಂದೇಹ ಎಲ್ಲ ತೀರಿಸ್ಕೊಂಡಿದ್ವಿ. ಇನ್ನೂ ಜಾತಕದ ಬಗ್ಗೆ ಮಾತಾಡೋದಕ್ಕೆ ಏನಿದೆ? ಅವತ್ತು ಗುರುಗಳು ಕಳಿಸಿದ ಲೆಟರ್ ಬದಲಾಗಿತ್ತು. ಗುರುಗಳು ಬರೆದು ಕಳಿಸಿದ್ರಲ್ಲಿ ಮದ್ವೆ ನಡಿಬೇಕು ಅಂತಲ್ಲ, ನಿಲ್ಸಿ ಅಂತ ಇತ್ತು. ಮದ್ವೆನ ಯಾಕೆ ನಿಲ್ಲಿಸ್ಬೇಕು ಅಂದ್ರೆ ನಿಹಾರಿಕಾದು ಅಮ್ಮನಂತಹ ಜಾತಕ ಅಲ್ಲ, ಅದಕ್ಕೆ.
ಅಮ್ಮ, ನಿಹಾರಿಕಾ ನೀನ್ ಹುಟ್ಟಿದ ನಕ್ಷತ್ರದಲ್ಲಿ ಹುಟ್ಟಿಲ್ಲ, ನೀನ್ ಹುಟ್ಟಿರೋ ರಾಶಿನಲ್ಲಿ ಹುಟ್ಟಿಲ್ಲ. ಗಂಟೆ, ತಿಥಿ, ವಾರ, ಮಾಸ ಯಾವುದು ಮ್ಯಾಚ್ ಆಗಿಲ್ಲ ಅಮ್ಮ. ಸುಳ್ಳು. ನಿಜ. ನೀನ್ ಹೇಳ್ತಾ ಇರೋದು ಸುಳ್ಳು. ನಾನ್ ಹೇಳ್ತಿರೋದು ನಿಜ ನಿಜ ನಿಜ. ಹ, ಯಾಕೆ ಯಾಕೆ ನನ್ ಮೇಲೆ ಆರೋಪ ಮಾಡ್ತಿದ್ದೀರಾ? ಆರೋಪ ಮಾಡ್ತಿಲ್ಲ, ನೀನ್ ಮಾಡಿರೋ ಮೋಸನ ಬಯಲ್ ಮಾಡ್ತಾ ಇದ್ದೀನಿ. ನಿಹಾರಿಕಾ ಜಾತಕದ ಬಗ್ಗೆ ಗೊತ್ತಾಯ್ತು. ಇವಾಗ ನಾನು ಹೇಗೆ ರಿಯಾಕ್ಟ್ ಮಾಡಲಿ? ನೀನ್ ಮಾಡಿರೋ ಮೋಸ ಎಷ್ಟು ದಿನ ಗೊತ್ತಾಗದೇ ಇರತ್ತೆ ಅನ್ಕೊಂಡಿದ್ಯಾ ನಿಹಾರಿಕಾ? ಬಾಯ್ ಮುಚ್ಚು ಶ್ರೀಕರ್. ನೀನು ನಿಹಾರಿಕಾ ಮೇಲೆ ಮಾಡ್ತಿರೋದು ಚಿಕ್ಕ ಆರೋಪ ಅಲ್ಲ. ನಿಹಾರಿಕಾದು ನನ್ನಂತ ಜಾತಕ ಅಲ್ಲ ಅಂತ ನೀನ್ ಹೇಗ್ ಹೇಳ್ತೀಯಾ? ಗುರುಗಳು ನನ್ನ ಹತ್ರ ಹೇಳಿದಕ್ಕೆ ಹೇಳ್ತಿದ್ದೀನಮ್ಮ. ಗುರುಗಳು ಎಲ್ಲಿದ್ದಾರೆ ಅಂತ ಇವ್ರಿಗೆ ಹೇಗೆ ಗೊತ್ತು? ಇವ್ರ ಗುರುಗಳನ್ನ ಹೇಗೆ ಭೇಟಿ ಮಾಡಿದ್ರು? ಗುರುಗಳು ಕಾಣಿಸ್ತಿಲ್ಲ ಅಂತ ಆಶ್ರಮದವರೇ ಹೇಳಿದ್ದಾರೆ, ಮತ್ತೆ ನಿಮ್ಗೆಲ್ಲಿ ಕಾಣಿಸಿದ್ರು? ಗುರುಗಳು ಮದ್ವೆಗೆ ಹೊರಟ ದಿನ ಆಕ್ಸಿಡೆಂಟ್ ಆಯ್ತು. ಆ ಸಮಯದಲ್ಲಿ ಅದೃಷ್ಟವಶಾತ್ ಅವನೇ ಆ ಜಾಗಕ್ಕೆ ಹೋದ್ಲು, ಹಾಸ್ಪಿಟಲ್ಗೆ ಜಾಯಿನ್ ಮಾಡಿದ್ಲು. ಗುರುಗಳ ಮೇಲೆ ಕೆಲವು ದುಷ್ಟ ಶಕ್ತಿಗಳು ಕೊಲೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಹಾಸ್ಪಿಟಲ್ ಇಂದ ಶಿಫ್ಟ್ ಮಾಡಿ ಒಂದು ಮನೆಯಲ್ಲಿ ಭದ್ರವಾಗಿಟ್ಟು ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಗುರುಗಳು ಕೋಮದಿಂದ ಹೊರಗಡೆ ಬಂದ್ರು. ನಮ್ಮ ಹತ್ರ ನಿಹಾರಿಕಾ ಜಾತಕದ ಬಗ್ಗೆ ವಿವರವಾಗಿ ಹೇಳಿದ್ರು. ನಿಹಾರಿಕಾ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಅಂತ ತಿಳ್ಕೊಳ್ಳೋದಿಕ್ಕೆ ನನ್ನ ಹತ್ರ ಬಂದಿದ್ದರು. ನಾನು ಎಲ್ಲ ಪರಿಶೀಲಿಸಿದ ಮೇಲೆ ನಿಹಾರಿಕಾದು ವೇದವತಿಯಂಥ ಜಾತಕ ಅಲ್ಲ ಅನ್ನೋ ನಿಜ ಬಯಲಾಯಿತು. ಆ ವಿಷಯನ ಶಿಷ್ಯನ ಮುಖಾಂತರ ತಿಳಿಸೋ ಪ್ರಯತ್ನ ಮಾಡಿದೆ, ಆಗಲಿಲ್ಲ. ವೇದ, ಅಮ್ಮ, ಅಮ್ಮ, ಅತ್ತೆ, ನೀವೇನು ಚಿಂತೆ ಮಾಡಬೇಡಿ. ಇದ್ಯಾವುದನ್ನು ನೀವು ನಂಬೇಡಿ. ಇದೆಲ್ಲ ಅವನೇ ಆಡಿಸ್ತಿರೋ ನಾಟಕ. ಹೌದಮ್ಮ, ಇದು ದೊಡ್ಡ ಡ್ರಾಮಾ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ನನ್ ಮಗಳು ನಿನಗೇನ್ ದ್ರೋಹ ಮಾಡಿದಾಳೆ ಅಂತ ಹೀಗ್ ಮಾಡ್ತಿದ್ಯಾ ಅವನಿ? ಮದುವೆ ಪ್ರಶಾಂತವಾಗಿ ಆಗೋಯ್ತು. ಈ ಶೋಭನ ಕಾರ್ಯಕ್ರಮ ಕೂಡ ಹಾಗೆ ನಡೆದ್ರೆ ನಮ್ಮ ಮೇಲಿರೋ ಭಾರ ಕಡಿಮೆ ಆಗುತ್ತೆ ಅಂತ ಏರ್ಪಾಡು ಮಾಡ್ಕೊಂಡ್ರೆ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀವು ಬಂದು ಮಾಮೂಲಿ ಟ್ವಿಸ್ಟ್ ಹಾಕೊಟ್ರಿ. ಶ್ರೀಕರ್, ವೈಯಕ್ತಿಕ ದ್ವೇಷನ ಈ ಸಮಯದಲ್ಲಿ ತೋರಿಸೋದು ಒಳ್ಳೇದಲ್ಲ ಕಣ. ಮನ್ಸಲ್ಲಿ ಏನ್ ಇಟ್ಕೊಂಡು ಹೀಗೆಲ್ಲ ಮಾಡ್ತಿದ್ದೀರಾ? ನಮ್ಮ ಕುಟುಂಬದ ಒಳ್ಳೇದಕ್ಕೆ ಹೇಳ್ತಿದೀವಿ ಅಪ್ಪ. ನಮಗೆ ಅದಕ್ಕಿಂತ ಸ್ವಾರ್ಥ ಇನ್ನೇನಿರುತ್ತೆ? ನೀವು ಹೇಳಿದ್ದು ನಿಜ ಅಂತ ನನ್ನ ಮನಸ್ಸು ನಂಬ್ತಾ ಇಲ್ಲ. ನಿಜ ಆಗಿದ್ರೆ ನನ್ನ ಹೃದಯ ಇಷ್ಟೊತ್ತಿಗೆ ನಿಂತು ಹೋಗ್ತಾ ಇತ್ತು. ನೀವು ಹೇಳೋದು ನಿಜಾನೇ ಆಗಿದ್ದಿದ್ರೆ ಗುರುಗಳೇ ನಿಮ್ಮ ಜೊತೆಗೆ ಬರ್ತಾ ಇದ್ರು. ಚಿಕ್ಕ ಚಿಕ್ಕ ಶುಭ ಕಾರ್ಯಕ್ಕೆ ನಮ್ಮ ಮನೆಗೆ ಬರೋ ಗುರುಗಳು ಇಷ್ಟು ದೊಡ್ಡ ನಿಜ ಹೇಳೋದಕ್ಕೆ ಬರೋದಿಲ್ವಾ? ಇದ್ರ ಪ್ರಕಾರ ನೀವು ಹೇಳಿದ್ದು ಸುಳ್ಳು ಅಂತ ಅರ್ಥ ಆಗ್ತಿದೆ. ಈ ಅವನಿನೇ ಹಿಂದೆ ಇದ್ದು ಶ್ರೀಕರ್ ಹತ್ರ ಇದನ್ನೆಲ್ಲ ಮಾಡಿಸ್ತಿದ್ದಾಳೆ ಬೀಗ್ರೆ. ಅತ್ತೆ, ತುಂಬ ವಿಷಯಗಳಲ್ಲಿ ನಮ್ಮ ಮಾತು ನಿಮಗೆ ಕಹಿ, ಎದುರುಗಡೆ ಅವ್ರ ಮಾತು ಸಿಹಿ ಆಯಿತು. ಇಷ್ಟು ದೊಡ್ಡ ನಿಜ ಹೇಳಿದ್ರೆ ನೀವು ನಂಬಲ್ಲ, ತಡ್ಕೊಳ್ಳೋದಕ್ಕಾಗಲ್ಲ ಅಂತ ನಂಗೂ ಗೊತ್ತು.
ಅದಕ್ಕೆ ಭಾವನ ಹತ್ರ ಹೇಳ್ಬೇಡ ಅಂದೆ. ಭಾವ ನನ್ನ ಮಾತೆ ಕೇಳ್ದೆ ಬಂದ್ರು. ಇಲ್ಲಿವರೆಗೂ ಬಂದ್ಮೇಲೆ ನಾನ್ ಮೌನವಾಗಿರೋಕ್ಕಾಗಲ್ಲ. ನಿಜಾನ ಹೇಳ್ತೀನಿ. ನಿಹಾರಿಕಾ ಹಸ್ತರೇಖೆಗಳ ಹೇಳಿದ ನಿಜ ಏನು ಅಂದ್ರೆ, ನಿಹಾರಿಕಾದು ನಮ್ಮ ಮನೆಗೆ ಸರಿ ಹೊಂದೋ ಜಾತಕ ಅಲ್ಲ. ನಿಹಾರಿಕಾಗೆ ದೇವ್ರ ಮನೆಯಲ್ಲಿ ಕಾಲಿಡೋ ಅರ್ಹತೆ ಇಲ್ಲ. ನಾವ್ ಹೇಳಿದ್ದನ್ನ ನಂಬೇಕು ಅನ್ನಿಸ್ಲಿಲ್ಲ ಅಂದ್ರೆ ಆಶ್ರಮದ ಹತ್ರ ಹೋಗಿ ತಿಳ್ಕೊಳ್ಳಿ. ಅಲ್ಲಿ ಗುರುಗಳು ಏನೇ ಹೇಳಿದ್ರು ಕೇಳಿ ತಡ್ಕೊಳ್ಳೋ ಗಟ್ಟಿ ಹೃದಯ ತಂದ್ಕೊಳ್ಳಿ. ಅಮ್ಮ, ಗುರುಗಳಿಗೆ ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡಿರೋ ಹಾಗಿದೆ. ಇವ್ರ ಮಾತನ್ನ ನಾವು ನಂಬಾರ್ದು. ಏ ಕೃಷ್ಣ, ಗುರುಗಳು ದುಡ್ಡುಗಾಗಿ ಆಸೆ ಬೀಳೋರಲ್ಲ ಕಣ. ಅಂದ್ರೆ ಇವಾಗ ಹೇಳಿದ್ದೆಲ್ಲ ನಿಜ ಅಂತ ನಂಬ್ತಿದ್ದೀರಾ? ಗುರುಗಳು ಬಾಯಿಂದ ಕೇಳೋವರೆಗೂ ನಾವು ನಂಬೋದಿಲ್ಲ. ವೇದ, ನಾವು ಈಗಲೇ ಶ್ರೀಕರ್ ಮತ್ತೆ ಅವನೇನು ಕರ್ಕೊಂಡು ಹೊರಡ್ತಿದ್ದೀವಿ. ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲರೂ ಆಶ್ರಮಕ್ಕೆ ಹೋಗೋಣ. ನೀವು ಹೇಳ್ದಾಗೆ ಗುರುಗಳು ಹೇಳಿದ್ರೆ ನಿಹಾರಿಕಾಗೆ ಶಿಕ್ಷೆ ಆಗತ್ತೆ. ನೀವು ಹೇಳಿದ್ದು ಸುಳ್ಳಾದ್ರೆ ನಿಮಗ್ ಶಿಕ್ಷೆ ಆಗತ್ತೆ. ತಕ್ಷಣ ಹೊರಡಬೇಕು ರೀ. ಬೀಗ್ರೆ, ಇವ್ರ ಮಾತು ನಂಬ್ಕೊಂಡು ಯಾಕಷ್ಟು ದೂರ ಹೋಗ್ತೀರಾ? ಇದು ಈಗಿಂದೀಗ್ಲೇ ಬಗೆಹರಿಸ್ಬೇಕಾಗಿರೋ ವಿಷಯ. ನಮ್ಮ ವಂಶಕ್ಕೆ ಮರ್ಯಾದೆಗೆ ಸಂಬಂಧಿಸಿರೋ ವಿಷಯ. ಮತ್ತೆ ನಮ್ಮ ಶೋಭನಾ ಈ ವಿಷಯ ಬಗೆಹರಿದ ಮೇಲೇನೆ ಇಟ್ಕೊಳ್ಳೋದು ಒಳ್ಳೇದು ಕಣೋ. ಅದಲ್ಲ ಅಪ್ಪ. ಕೃಷ್ಣ, ಇನ್ನೇನು ಮಾತಾಡಬೇಡ. ವಸಂತ, ಕೃಷ್ಣ ನಿಹಾರಿಕನ ಕರ್ಕೊಂಡು ನೀವು ಹೊರಡಿ. ಸರಿಯಪ್ಪ. ಶ್ರೀಕರ್, ನಾ ಹೊರಡೋಣ, ನಡಿ. ಬಾವೇದ. ಚಿಚ್ಚಿ, ತುಂಬಾ ಕಷ್ಟಪಟ್ಟದ್ಮೇಲೆ ನಮ್ಮ ಮದುವೆ ಆಗಿತ್ತು. ಇವಾಗ ಈ ಶೋಭನಕ್ಕೂ ಕಷ್ಟ ತಪ್ಪಿದಲ್ಲ. ಅವನಿ ಬಂದ್ಲು ಅಂದ್ರೆ ಏನೇ ಆದ್ರೂ ನಿಲ್ಲೇಬೇಕು. ಇನ್ನು ಇಲ್ಲಿ ಮೀಟಿಂಗ್ ಯಾಕೆ? ನಾವು ಕೂಡ ಹೋಗೋಣ, ನಡೀರಿ. ಬಾಬಾ, ನೀವು ಹೋಗಿರಿ, ನಾನು ನಿಹಾರಿಕಾ ಆಮೇಲೆ ಬರ್ತೀವಿ. ತಂದೆ, ಬೇಡ ತಂದೆ, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. ನಡಿಬಾರ್ದೇನಾದರೂ ನಡೀತು ಅಂದರೆ ನೀವೆಲ್ಲರೂ ಚೆನ್ನಾಗೇ ಇರ್ತೀರಾ. ಮಧ್ಯದಲ್ಲಿ ನಾನೇ ಬಲಿ ಆಗೋದು. ನಡಿ ನಿಹಾರಿಕಾ. ವಸಂತ ಅವರೇ, ನಾನು ಅಪ್ಪ ಅಮ್ಮನ ಹತ್ರ 5 ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಕೃಷ್ಣ, ನಡಿ. ಪಾಪ ಕೃಷ್ಣ ಮಾವ. ನಡಿ. ಒಂದು ನಿಮಿಷ ಇರಿ. ಅಯ್ಯೋ, ನನ್ನ ಶೋಭನ.